ವೆಲ್ಕಮ್ ಟು ಮೂವಿ ಜಂಕ್ ಯೂಟ್ಯೂಬ್ ಚಾನೆಲ್. ಅನಿಮಲ್, ಖಂಡಿತವಾಗ್ಲೂ ಇವನು ಘೋರ ಅನಿಮಲ್. ಹೇಗೆ ಅಂತೀರಾ? ಕಥೆಯ ಒಳಗೆ ಮುಳುಗೋಣ ಬನ್ನಿ. 2056 ಇಸವಿ ಕಥಾನಾಯಕ ರಣವಿಜಯ್ ಬಲ್ಬೀರ್ ಸಿಂಗ್ ತನ್ನ ತಂದೆ ಬಲ್ಬೀರ್ ಸಿಂಗ್ನ 100ನೇ ವರ್ಷದ ಹುಟ್ಟುಹಬ್ಬವನ್ನು ತನ್ನ ಆತ್ಮೀಯರೊಂದಿಗೆ ಆಚರಿಸುತ್ತಿರುತ್ತಾನೆ. ಈ ಸಂದರ್ಭದಲ್ಲಿ ಒಬ್ಬ ರಾಜನ ಡಾಕ್ಟರ್ ಹಾಗೂ ಕೋತಿಯ ನಡುವೆ ನಡೆದ ಕಥೆಯನ್ನ ಹೇಳಿ ಅಲ್ಲಿರುವವರನ್ನು ರಂಜಿಸುತ್ತಾನೆ. ಕಥೆ ಹಾಗೆ ರಣವಿಜಯ್ ಚೈಲ್ಡ್ಹುಡ್ ದಿನಗಳಿಗೆ ಸಾಗುತ್ತದೆ. ತನ್ನ ತಂದೆಯ ಬರ್ತ್ಡೇ ಸಲುವಾಗಿ ರಣವಿಜಯ್ ಶಾಲೆಯಿಂದ ಓಡಿ ಬಂದು ತಂದೆಯನ್ನು ಹುಡುಕುತ್ತಾನೆ. ಆದರೆ ತಂದೆ ಮನೆಯಲ್ಲಿ ಇರೋದಿಲ್ಲ. ಮಗ ಮಲಗಿಕೊಂಡಿರುವಾಗ ತಂದೆ ಅವನ ಬಳಿ ಬಂದು ಮಗನ ಕೈಯಲ್ಲಿದ್ದ ಲೆಟರ್ ಓದಿದಾಗ ತನ್ನ ಮಗ ತನ್ನನ್ನು ಎಷ್ಟು ಪ್ರೀತಿಸುತ್ತಾನೆ ಎಂದು ತಿಳಿದು ತಂದೆಗೆ ತುಂಬ ಖುಷಿಯಾಗತ್ತೆ. ತನ್ನ ತಂದೆಯ ಬರ್ತ್ಡೇ ಸಲುವಾಗಿ ಶಾಲೆಯಲ್ಲಿ ತನ್ನ ಗೆಳೆಯರಿಗೆಲ್ಲ ಚಾಕ್ಲೇಟ್ ಕೊಡುವಾಗ ತನ್ನ ತಂದೆಯನ್ನು ಪ್ರೀತಿಸುವ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾನೆ. ಕಥೆ ಹಾಗೆ ರಣವಿಜಯ್ ದೊಡ್ಡವನಾದ ಟೈಮ್ ಲೈನ್ಗೆ ಜಂಪ್ ಆಗತ್ತೆ. ರಣವಿಜಯ್ ತನ್ನ ಸ್ನೇಹಿತನ ತಂಗಿಯ ಎಂಗೇಜ್ಮೆಂಟ್ಗೆ ಬರುತ್ತಾನೆ. ಎಂಗೇಜ್ಮೆಂಟ್ನ ಹುಡುಗಿ ಬೇರೆ ಯಾರೂ ಅಲ್ಲ, ಸಿನಿಮಾದ ಹೀರೋಯಿನ್ ಗೀತಾಂಜಲಿ. ಗೀತಾಂಜಲಿಯನ್ನು ನೋಡಿದ ತಕ್ಷಣ ರಣವಿಜಯ್ ಬಾಡಿಯಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತದೆ. ಗೀತಾಂಜಲಿ ರಣವಿಜಯ್ ಬಳಿ ಬಂದು ಅಣ್ಣ ಎಂದು ಕರೆದಾಗ ರಣವಿಜಯ್ಗೆ ಕೋಪ ನೆತ್ತಿಗೆ ಇರುತ್ತದೆ. ನಂತರ ಗೀತಾಂಜಲಿಗೆ ತನ್ನ ಅಣ್ಣನ ಸ್ನೇಹಿತರನ್ನು ಅಣ್ಣ ಎಂದು ಕರೆಯಬಾರದು ಎಂದು ಹೇಳುತ್ತಾ ಈ ಮಾನವ ಕುಲದಲ್ಲಿ ಹಂಟರ್ ಹಾಗೂ ಬೇರೆಯವರ ಕಥೆ ಹೇಳುತ್ತಾ ತಾನು ಎಷ್ಟು ಸ್ಟ್ರಾಂಗ್ ಎನ್ನುವುದನ್ನು ಗೀತಾಂಜಲಿಗೆ ಅರ್ಥ ಮಾಡಿಸಿ ಅವಳನ್ನು ಬುಟ್ಟಿಗೆ ಬೀಳಿಸಿಕೊಂಡು ಅವಳು ಅವನನ್ನು ಮದುವೆ ಆಗುವಂತೆ ಒಪ್ಪಿಸ್ತಾನೆ. ಈ ಗ್ಯಾಪಲ್ಲಿ ತಂದೆ ಬಲ್ಬೀರ್ ಬರ್ತ್ಡೇಯನ್ನು ಗ್ರ್ಯಾಂಡ್ ಆಗಿ ಮನೆಯಲ್ಲಿ ಆಚರಿಸುವ ಸಮಯದಲ್ಲಿ ರಣವಿಜಯ್ ಹಾಗೂ ಅವನ ಭಾವನ ನಡುವೆ ಫ್ಯಾಮಿಲಿ ಬಿಸ್ನೆಸ್ ವಿಷಯದ ಬಗ್ಗೆ ಕಿರಿಕಾಗತ್ತೆ. ಇದಾದ ಮೇಲೆ ರಣವಿಜಯ್ ಸ್ಕೂಲ್ನಲ್ಲಿ ಇದ್ದಾಗ ತನ್ನ ಅಕ್ಕನಿಗೆ ಚುಡಾಯಿಸಿದವರನ್ನು ಹೆದರಿಸುವ ಸಲುವಾಗಿ ಅವರಿದ್ದ ಕ್ಲಾಸಿಗೆ ಗನ್ ತೆಗೆದುಕೊಂಡು ಹೋಗಿ ಅವರನ್ನು ಭಯಪಡಿಸಿರುತ್ತಾನೆ. ಆಗ ಅವನ ತಂದೆ ಅವನಿಗೆ ಹೇಗೆ ಹೊಡೆದಿದ್ದರು ಎನ್ನುವುದನ್ನು ರಣವಿಜಯ್ ತನ್ನ ಅಕ್ಕನ ಬಳಿ ಹೋಗಿ ನೆನಪಿಸುತ್ತಾನೆ. ಇದಾದ ಮೇಲೆ ಕಥೆ ಮತ್ತೆ ಪ್ರೆಸೆಂಟ್ ಟೈಮ್ ಲೈನ್ಗೆ ಬಂದಾಗ ರಣವಿಜಯ್ ತನ್ನ ಭಾವನ ಜೊತೆ ಫೈಟ್ ಮಾಡಿದ ವಿಷಯ ತಿಳಿದು ಅವನ ಫಾದರ್ ರಣವಿಜಯ್ ಕಪಾಳಕ್ಕೆ ಹೊಡೆಯುತ್ತಾನೆ. ಇದರಿಂದ ರೊಚ್ಚಿಗೆದ್ದ ರಣವಿಜಯ್ ಗೀತಾಂಜಲಿಯನ್ನು ಕರೆದುಕೊಂಡು ಫ್ಲೈಟ್ನಲ್ಲಿ ಯುಎಸ್ಗೆ ಹೋಗ್ತಾನೆ. ಕಟ್ ಮಾಡಿದರೆ ಕತೆ ಮತ್ತೆ ರಣವಿಜಯ್ ಮದುವೆಯಾಗಿ 2 ಮಕ್ಕಳ ತಂದೆಯಾದ ಕಾಲಘಟ್ಟಕ್ಕೆ ಶಿಫ್ಟ್ ಆಗತ್ತೆ. ತನ್ನ ಟೀಮ್ನ ಜೊತೆ ಬಂದು ರಣವಿಜಯ್ ಒಂದು ಈವೆಂಟ್ನಲ್ಲಿ ಬ್ಯುಸಿ ಇದ್ದ ತನ್ನ ಭಾವ ವರುಣ್ನನ್ನ ಎಲ್ಲರ ಮುಂದೆ ಮರ್ಡರ್ ಮಾಡ್ತಾನೆ. ರಣವಿಜಯ್ ವರುಣ್ನ ಯಾಕೆ ಮರ್ಡರ್ ಮಾಡ್ತಾನೆ ಅನ್ನೋ ಕ್ವಶನ್ ಎಲ್ಲರಲ್ಲೂ ಖಂಡಿತ ಮೂಡುತ್ತೆ. ರಣವಿಜಯ್ ತನ್ನ ಕುಟುಂಬದ ಜೊತೆ US ನಲ್ಲಿದ್ದಾಗ ತನ್ನ ತಂದೆಯ ಮೇಲೆ ಇಂಡಿಯಾದಲ್ಲಿ ಅಟ್ಯಾಕ್ ಆಗಿರುತ್ತೆ. ಆ ಅಟ್ಯಾಕ್ ಮಾಡಿಸಿದ್ದು ತನ್ನ ಭಾವ ವರುಣ್ ಎಂದು ತಿಳಿದು ರಣವಿಜಯ್ ತನ್ನ ಭಾವನನ್ನು ಮರ್ಡರ್ ಮಾಡಿರುತ್ತಾನೆ. ಇದಾದ ನಂತರ ರಣವಿಜಯ್ ತನ್ನ ತಂದೆ ನಡೆಸುತ್ತಿದ್ದ ಇಂಡಸ್ಟ್ರಿಗೆ ಹೋಗಿ ಯಾರೇ ನಮ್ಮನ್ನು ಅಟ್ಯಾಕ್ ಮಾಡಲು ಬಂದರೂ ಅವರನ್ನು ತಡೆದು ಮಟ್ಟ ಹಾಕಬೇಕು ಎನ್ನುವ ಮೋಟಿವೇಶನ್ ಸ್ಪೀಚ್ ಕೊಟ್ಟು ಅಲ್ಲಿದ್ದ ಕೆಲಸಗಾರರಲ್ಲಿ ಉತ್ಸಾಹ ತುಂಬುತ್ತಾನೆ. ಅಲ್ಲಿ ಇರೋರೆಲ್ಲ ರಣವಿಜಯ್ ಮಾತು ಕೇಳಿ ರೊಚ್ಚಿಗೆದ್ದ ಮಾನವರಾಗ್ತಾರೆ. ಇದಾದ ಮೇಲೆ ಡೈರೆಕ್ಟರ್ ಸ್ಕ್ರೀನ್ ಪ್ಲೇಯಲ್ಲಿ ಸ್ವಲ್ಪ ಆಟ ಆಡಿದ್ದಾರೆ. ರಣವಿಜಯ್ ತನ್ನ ಕುಟುಂಬದಿಂದ ದೂರ ಉಳಿದಿದ್ದ ತನ್ನ ಕಸಿನ್ಸ್ ಬಳಿ ಹೋಗಿ ಅವರ ಮನವೊಲಿಸಿ ತನ್ನ ತಂದೆಗೆ ಬಾಡಿಗಾರ್ಡ್ಸ್ ಆಗಿ ಇರಲು ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಾನೆ. ಇದಾದ ಮೇಲೆ ತನ್ನ ತಂದೆಯಂತೆ ಕಾಣಿಸುವ ಬಾಡಿ ಡಬಲ್ ವ್ಯಕ್ತಿಯನ್ನು ರಣವಿಜಯ್ ಕರೆಸುತ್ತಾನೆ. ವರುಣ್ ಕೊಲೆ ಮಾಡಿಸಿದ್ದ ವ್ಯಕ್ತಿ ನಿಜವಾದ ಫಾದರ್ ಅಲ್ಲ, ಡೂಪ್ಲಿಕೇಟ್ ಫಾದರ್ ಎಂದು ತದನಂತರ ತಿಳಿಯುತ್ತದೆ. ಇದಾದ ಮೇಲೆ ರಣವಿಜಯ್ ಇದ್ದ ಹೋಟೆಲ್ಗೆ ಒಂದು ದೊಡ್ಡ ಗುಂಪೊಂದು ಅಟ್ಯಾಕ್ ಮಾಡುತ್ತದೆ. ಸುಮಾರು 15ರಿಂದ 20 ನಿಮಿಷಗಳ ಕಾಲ ದೀರ್ಘವಾದ ಫೈಟ್ ಸೀಕ್ವೆನ್ಸ್ ಒಂದು ನಡೆಯುತ್ತದೆ. ರಣವಿಜಯ್ನನ್ನು ಕೊಲ್ಲಲು ಗುಂಪಿನೊಂದಿಗೆ ಬಂದವನ ಹೆಸರು ಅಸ್ರಾರ್. ಅವನನ್ನು ಕಳಿಸಿದ್ದು ಇನ್ನೊಬ್ಬ ಡಾನ್ ಹಾಗೂ ಅವನ ಅಣ್ಣ ಕೂಡ ಆದ ಅಬಿದ್ ಎಂದು ರಣವಿಜಯ್ಗೆ ತಿಳಿಯುತ್ತದೆ. ರಣವಿಜಯ್ ಅಸ್ರಾರ್ನನ್ನು ಶೂಟ್ ಮಾಡಿಕೊಳ್ಳುತ್ತಾನೆ. ಇಲ್ಲಿಗೆ ಇಂಟರ್ವಲ್ ಬರುತ್ತದೆ. ಸೆಕೆಂಡ್ ಹಾಫ್ ಶುರುವಾಗ್ತಿದ್ದಂಗೆ ರಣವಿಜಯ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಾನೆ. ಫೈಟ್ ಸಮಯದಲ್ಲಿ ಬಾಂಬ್ ಬ್ಲಾಸ್ಟ್ ಆದ ಕಾರಣ ಅವನ 2 ಕಿವಿಗಳು ಕೇಳುವ ಶಕ್ತಿಯನ್ನು ಕಳ್ಕೊಂಡಿರುತ್ತೆ. ಹೀಗಾಗಿ ಅವನಿಗೆ ಹಿಯರಿಂಗ್ ಮಿಷನ್ ಅನ್ನು ಇನ್ಸ್ಟಾಲ್ ಮಾಡಲಾಗುತ್ತೆ. ರಣವಿಜಯ್ ಹಾರ್ಟಲ್ಲಿ ಸಮಸ್ಯೆ ಇದ್ದ ಕಾರಣ ಅವನ ಹಾರ್ಟನ್ನು ಇನ್ನೊಬ್ಬರ ಹಾರ್ಟ್ನೊಂದಿಗೆ ರಿಪ್ಲೇಸ್ಮೆಂಟ್ ಮಾಡಬೇಕೆಂದು ಡಾಕ್ಟರ್ ಹೇಳುತ್ತಾರೆ. ರಣವಿಜಯ್ ತನ್ನ ಅಕ್ಕನ ಬಳಿ ಹೋಗಿ ತನ್ನ ಭಾವನನ್ನು ಕೊಂದದ್ದು ತಾನೇ ಎಂದು ಒಪ್ಪಿಕೊಂಡಾಗ ಅವನ ಅಕ್ಕ ಅವನ ಮೇಲೆ ಕೋಪ ಮಾಡಿಕೊಳ್ತಾಳೆ. ರಣವಿಜಯ್ ತನ್ನ ಅಕ್ಕನಿಗೆ ನಿನ್ನ ಗಂಡ ಒಬ್ಬ ಕ್ರಿಮಿನಲ್, ನೀನು ಅಂಥವನನ್ನು ಮದುವೆಯಾಗಿದ್ದಕ್ಕೆ ರಿಗ್ರೆಟ್ ಮಾಡಬೇಕು ಅಂತ ಹೇಳ್ತಾನೆ. ಮನೆಯಲ್ಲಿ ಇರೋರಿಗೆಲ್ಲ ರಣವಿಜಯ್ ಮೇಲೆ ಸಿಕ್ಕಾಪಟ್ಟೆ ಫ್ರಸ್ಟ್ರೇಷನ್ ಮೂಡ್ತಿರುತ್ತೆ.
ರಣವಿಜಯ್ ಪ್ರಾಣಕ್ಕೆ ಆಪತ್ತಿದೆ ಎಂದು ತಿಳಿದು ಮನೆಯಲ್ಲಿ ಹೋಮ ಕೂಡ ಮಾಡಿಸ್ತಾರೆ. ಅವನು ವೇಟ್ ಗೇನ್ ಆಗುತ್ತಿರುವುದರ ಬಗ್ಗೆ ತಿಳಿದು ಅವನ ತಂದೆ ಅವನ ಬಗ್ಗೆ ಇರುವ ಪೇಯ್ನನ್ನು ಹೊರಗೆ ಹಾಕ್ತಾರೆ. ಕತೆ ಸಾಕ್ತಾ ಸಾಕ್ತಾ ಗೀತಾಂಜಲಿ ಹಾಗೂ ರಣವಿಜಯ್ ನಡುವೆ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬೆಳೆಯುತ್ತಾ ಹೋಗುತ್ತಿರುತ್ತೆ. ಗೀತಾಂಜಲಿಗೆ ರಣವಿಜಯ್ ಈ ಎಲ್ಲ ಕೆಲಸಗಳನ್ನು ಬಿಟ್ಟು ತನ್ನ US ಮರಳಿ ಬರಬೇಕೆಂಬುವ ಬಯಕೆ ಇರುತ್ತೆ. ಆದರೆ ರಣವಿಜಯ್ಗೆ ಇಲ್ಲೇ ತನ್ನ ತಂದೆಗೆ ರಕ್ಷಣೆ ನೀಡುತ್ತಾ ತನ್ನ ತಂದೆಯನ್ನು ಮರ್ಡರ್ ಮಾಡಲು ಟ್ರೈ ಮಾಡಿದವರ ಮೇಲೆ ರಿವೆಂಜ್ ತೀರಿಸಿಕೊಳ್ಳುವ ಉದ್ವೇಗ ಇರುತ್ತೆ. ಈ ಸಮಯದಲ್ಲಿ ಚಿತ್ರದ ಪ್ರಮುಖ ವಿಲನ್ ಅಬ್ರಾರ್ ಹಕ್ನ ಎಂಟ್ರಿ ಆಗುತ್ತೆ. ಅಬ್ರಾರಿಗೆ 3ನೇ ಮ್ಯಾರೇಜ್ ಆಗುವ ಟೈಮಲ್ಲಿ ಅವನ ತಮ್ಮ ಅಸ್ರಾರ್ನನ್ನು ಕೊಂದ ವಿಷಯ ತಿಳಿಸಿದವನನ್ನು ತುಂಬ ಕ್ರೂರವಾಗಿ ಎಲ್ಲರ ಮುಂದೆ ಮರ್ಡರ್ ಮಾಡ್ತಾನೆ ಅಬ್ರಾರ್. ಈ ದೃಶ್ಯದಲ್ಲಿ ಅಬ್ರಾರ್ ಎಂತಹ ಸೈಕೋನನ ಮಗ ಎಂದು ತಿಳಿಯುತ್ತೆ. ನಂತರ ಅಬ್ರಾರ್ ಒಂದು ಮನೆಗೆ ನುಗ್ಗಿ ತನ್ನ ಗ್ರ್ಯಾಂಡ್ ಫಾದರ್ ಹಾಗೂ ರಣವಿಜಯ್ ಗ್ರ್ಯಾಂಡ್ ಫಾದರ್ ಬಿಸ್ನೆಸ್ ಪಾರ್ಟ್ನರ್ಸ್ ಆದ ವಿಷಯದ ಬಗ್ಗೆ ಹೇಳ್ತಾನೆ. ರಣವಿಜಯ್ ತಾತನ ಕಡೆಯವರು ಮಾಡಿದ ಅನ್ಯಾಯದ ಕಥೆಯನ್ನು ಹೇಳಿ ಅವನನ್ನು ಸಾಯಿಸ್ತಾನೆ. ಸತ್ತು ಹೋದ ವ್ಯಕ್ತಿ ಅಬ್ರಾರ್ ತಮ್ಮ ಅಸ್ರಾರ್ನ ಜೊತೆ ಇದ್ದವನಾಗಿರ್ತಾನೆ. ನಂತರ ಕಥೆ ಮತ್ತೆ ರಣವಿಜಯ್ ಕಡೆ ತಿರುಗಿದಾಗ ರಣವಿಜಯ್ ಬೆತ್ತಲೆಯಾಗಿ ತನ್ನ ಮನೆಯ ಆವರಣದಲ್ಲಿ ವಾಕಿಂಗ್ ಮಾಡುತ್ತಿರುವಾಗ ಸಿನಿಮಾದ 2ನೇ ನಾಯಕಿ ಝೋಯಾ ಇಂಟ್ರೊಡಕ್ಷನ್ ಆಗುತ್ತೆ. ರಣವೀರ್ಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಲು ಒಬ್ಬ ಡೋನರ್ ಸಿಕ್ಕಿದ್ದು ಆ ಡೋನರ್ ಅನ್ನು ಮದುವೆಯಾಗುವ ಫಿಯಾನ್ಸಿ ಝೋಯಾ ಆಗಿರ್ತಾಳೆ. ರಣವಿಜಯ್ ಝೋಯಾಳಿಗೆ ತನ್ನ ತಾತನ ಮನೆಯಲ್ಲೇ ಇರು, ನಾನು ಆಗಾಗ ಹೆಲ್ಪ್ ಬೇಕಿದ್ರೂ ಮಾಡ್ತೇನೆ ಎಂದು ಹೇಳಿ ಅವಳನ್ನು ಅಲೆಯಿರಿಸ್ಕೊಳ್ತಾನೆ. ಅಲ್ಲಿಂದ ರಣವಿಜಯ್ ಹಾಗೂ ಝೋಯಾಳ ನಡುವೆ ಫಿಸಿಕಲ್ ರಿಲೇಶನ್ಶಿಪ್ ಬೆಳೆಯುತ್ತೆ. ಝೋಯಾ ರಣವಿಜಯ್ ಪ್ರೀತಿಗೆ ಮರಳಾಗಿ ತನ್ನನ್ನು ಕಳಿಸಿದ್ದು ಅಬ್ರಾರ್ ತಾನು ಬಂದಾಗ ಹೇಳಿದ ಕಥೆಯೆಲ್ಲ ಸುಳ್ಳು ಎಂದು ಹೇಳುತ್ತಾಳೆ. ಹಾಗೂ ಅಬ್ರಾರ್ನ ಸಹೋದರ ಅಬಿತ್ ಕೂಡ ರಣವಿಜಯ್ನಂತೆಯೇ ಇನ್ನೊಂದು ಬಾಡಿ ಡಬಲ್ ಅನ್ನು ಸೃಷ್ಟಿಸಿ ತನ್ನ ಕುಟುಂಬದವರನ್ನು ಮರ್ಡರ್ ಮಾಡಲು ಪ್ಲಾನ್ ಮಾಡುತ್ತಿದ್ದಾನೆ ಎಂಬ ಸೀಕ್ರೆಟ್ ಅನ್ನು ಬಿಚ್ಚಿಡ್ತಾಳೆ. ನಂತರ ಝೋಯಾ ಅಲ್ಲಿಂದ ಮಾಯ ಆಗ್ತಾಳೆ. ಗೀತಾಂಜಲಿ ಬಳಿ ಹೋಗಿ ರಣವಿಜಯ್ ತಾನು ಝೋಯಾಳ ಜೊತೆ ಮಲಗಿದ್ದ ವಿಷಯವನ್ನು ಹೇಳಿದಾಗ ಗೀತಾಂಜಲಿ ತುಂಬ ಡಿಪ್ರೆಸ್ ಆಗಿ ರಣವಿಜಯ್ ಮೇಲೆ ತನ್ನ ಮನಸ್ಸಲ್ಲಿದ್ದ ಕೋಪ ಹಾಗೂ ನೋವನ್ನೆಲ್ಲ ಆಚೆ ಹಾಕ್ತಾಳೆ. ರಣವಿಜಯ್ ಆಕೆಯನ್ನು ಸಮಾಧಾನ ಮಾಡಿ ತಾನು ಸ್ಕಾಟ್ಲ್ಯಾಂಡ್ಗೆ ಅಬ್ರಾರ್ನನ್ನು ಹೊಡೆಯಲು ಹೋಗುತ್ತಿದ್ದೇನೆ, ನಾನು ವಾಪಸ್ ಬಂದರೂ ಬಂದೆ, ಇಲ್ಲ ಅಂದರೆ ಟಿಕೆಟ್ ತಗೊಂಡು ಹಾಗೆ ಹೋದರೂ ಹೋದೆ ಎಂದು ಹೇಳಿ ಅಲ್ಲಿಂದ ಸ್ಕಾಟ್ಲ್ಯಾಂಡ್ಗೆ ಹೊರಡ್ತಾನೆ. ರಣವಿಜಯ್ ತನ್ನ ತಂಡದೊಂದಿಗೆ ಸ್ಕಾಟ್ಲ್ಯಾಂಡ್ಗೆ ಹೋಗಿ ಅಬ್ರಾರ್ ಮೇಲೆ ದಾಳಿ ಮಾಡ್ತಾನೆ. ಅಬ್ರಾರ್ ಹಾಗೂ ರಣವಿಜಯ್ ನಡುವೆ ಒಂದು ಸುದೀರ್ಘ ಫೈಟ್ ನಡೆದ ನಂತರ ರಣವಿಜಯ್ ಅಬ್ರಾರ್ನನ್ನು ಸಾಯಿಸ್ತಾನೆ. ರಣವಿಜಯ್ ಅಬ್ರಾರ್ನನ್ನು ಸಾಯಿಸಿದ ನಂತರ ಭಾರತಕ್ಕೆ ಮರಳಿ ಬರ್ತಾನೆ. ಬಂದ ನಂತರ ಅವನ ತಂದೆಯ ಹತ್ತಿರ ತನ್ನ ತಂದೆ ಅವನನ್ನು ಚಿಕ್ಕ ವಯಸ್ಸಿನಲ್ಲಿ ಟ್ರೀಟ್ ಮಾಡಿದ ರೀತಿಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸ್ತಾನೆ. ನೀವು ನನಗೆ ಬೆಸ್ಟ್ ಫಾದರ್ ಆಗದಿದ್ದರೂ ಸಹ ನಾನು ಮಾತ್ರ ಬೆಸ್ಟ್ ಸನ್ ಎಂದು ಹೇಳುತ್ತಾನೆ. ಹೀಗೆ ಒಬ್ಬರನ್ನೊಬ್ಬರು ಎಮೋಷ್ನಲ್ ಆಗಿ ಕನೆಕ್ಟ್ ಆಗುತ್ತಾ ತಬ್ಬಿಕೊಂಡು ಅಳುತ್ತಾರೆ. ಇಲ್ಲಿಗೆ ಸಿನಿಮಾದ ಎಂಡ್ ಕಾರ್ಡ್ ಶುರುವಾಗುತ್ತೆ. ಕೊನೆಯಲ್ಲಿ ಸಿನಿಮಾದ ಟ್ವಿಸ್ಟ್ ಒಂದು ಡೈರೆಕ್ಟರ್ ನಮಗೆ ಸೆಕೆಂಡ್ ಪಾರ್ಟಿಗೆ ಲೀಡ್ ಆಗಿ ಕೊಡ್ತಾರೆ. ಅದೇನೆಂದರೆ ಝೋಯಾ ರಣವಿಜಯ್ಗೆ ಅಬ್ರಾರ್ನ ಸಹೋದರ ಅಬಿತ್ ಪ್ಲಾನ್ ಮಾಡಿದ್ದ ಬಾಡಿ ಡಬಲ್ ರಣವಿಜಯ್ನ ಇಂಟ್ರೊಡಕ್ಷನ್ ಆಗುತ್ತದೆ. ಅವನು ಒಬ್ಬ ಪರಮ ಕ್ರೂರಿಯಾಗಿರ್ತಾನೆ ಹಾಗೂ ಅನಿಮಲ್ನ ಸೀಕ್ವೆಲ್ ಅನಿಮಲ್ ಪಾರ್ಕ್ ಬಗ್ಗೆ ತಿಳಿಯುತ್ತೆ. ಇನ್ನು ಆ ಪಾರ್ಕ್ನಲ್ಲಿ ಎಂಥೆಂಥ ಕ್ರೂರ ಅನಿಮಲ್ಗಳು ಇರ್ತವೆ ಎಂಬುದನ್ನು ನಾವು ಆ ಸಿನಿಮಾ ಬಿಡುಗಡೆಯಾದ ಮೇಲೆ ನೋಡಬೇಕು. ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಮೂವಿ ಜಂಕ್ ಯೂಟ್ಯೂಬ್ ಚಾನಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಸಿನಿಮಾ ಎಕ್ಸ್ಪ್ಲನೇಷನ್ಗಳೊಂದಿಗೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ಹ್ಯಾವ್ ಎ ಗುಡ್ ಟೈಮ್.